ಈಗ ನೆಕ್ಸ್ಟ್ ಮಾಡುವಂಥ ರೈತರಿಗೆ ಒಂದು ಸಲಹೆ ಕೊಡೋದು, ಈಗ ನಾರ್ಮಲ್ ಗೊಂಜಾಳ ಅವು ಆಗಲಿ ಬೆಳೆಯೋದ್ಕಿಂತ ಈ ಡ್ರ್ಯಾಗನ್ ಫ್ರೂಟ್ ಬೆಳೆದ್ರೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಏನೋ ಇಲ್ಲ ಅಂದ್ರೂ ಎಕರೆಗೆ ಫಸ್ಟ್ ಟೈಮು 1 ಟನ್ ಮಟ ಹಣ್ಣು ಬರುತ್ತೆ. 1 kg-ಗೆ 150 ರೂಪಾಯಿ ಹಂಗೆ ಮಾರಿದ್ರು 1.5, 2 ಲಕ್ಷ 3 ಲಕ್ಷದ ಮಟ ಬೆಳೆ ತೆಗಿಬೋದು ರೀ ಹಣ್ಣಿಂದು. ನೆಕ್ಸ್ಟ್ ಅವರು ಸಸಿ ಮಾಡ್ಕೊಂಡು ಸಸಿನೂ ಮಾರ್ಬೋದು ರೀ. ಒಂದು ಎಕರೆಗೆ 2,000 ಸಸಿ ಬೇಕಾಗುತ್ತೆ. 40 ರೂಪಾಯಿಗೆ ಒಂದು ಸಸಿ ನಾವು ತೊಗೊಂಬಂದಿದ್ದೀವಿ ರೀ. ಅದೇ ರೇಟ್ಗೆ 40 ರೂಪಾಯಿಗೆ ಒಂದು ಸಸಿ ಮಾರಿದ್ರು 1 ಲಕ್ಷ ರೂಪಾಯಿ 80,000 ರೂಪಾಯಿ ಬರುತ್ತೆ ರೀ 1 ಎಕರೆಗೆ ಸಸಿ ಮಾರಿದ್ರು. ಮತ್ತು ಈಸಿ ಮೇಂಟೆನೆನ್ಸ್ ರೀ, ಈಸಿ ಮೇಂಟೆನೆನ್ಸ್ ಮಾಡ್ಕೊತ ಹೋಗ್ಬೋದು. ಈ ಕಂಬ 7 ಫೂಟಿನ ಕಂಬ ತರ್ಬೇಕು ರೀ. 7 ಫೂಟಿನ ಕಂಬ, 1 ಫೂಟು ನೆಲದಾಗ 1 ಫೂಟ್ ಮಣ್ಣು ಬೀಳುತ್ತೆ. 5 ಫೂಟ್ ಮೇಲೆ ನಮಗೆ ಸಿಗುತ್ತೆ ರೀ. ಆ 5 ಫೂಟ್ ಕಂಬ ತರಿಸಿ ಅವನ್ನೆಲ್ಲ ಹೋಗೋದು ಹಾಕಿದ್ರೆ ಕಂಬಕ್ಕೆ 4 ಸಸಿ ಹಚ್ಚಿ ಮೇಲೆ ಅದೊಂದು ಕಬ್ಬನ್ನ ಮೇಲೆ ಟಯರ್ ಹಾಕಿ ಇದು ಮಾಡಿದರೆ ಸಾಕು ರೀ. ಅವನು ಈಸಿಯಾಗಿ ಮೇಂಟೈನ್ ಮಾಡ್ಕೊತ ಹೋಗ್ಬೋದು ರೀ. ವಾರದಾಗ 1 ಟೈಮು 2 ಟೈಮು ನೀರು ಕೊಡ್ಬೋದು ರೀ. ಅದು 1 ತಾಸು ನೀರು ಕೊಟ್ಟರೆ ಸಾಕು ರೀ. 1 ತಾಸು 1 ದಿನ 2 ದಿನಕ್ಕೊಮ್ಮೆ ಕೊಟ್ಕೊಂತ ಹೋದ್ರೆ ಸಾಕು ರೀ. ಇದಕ್ಕೆ ನೀರು ಹೆಚ್ಚಿಗೆ ಬೇಡ. 1 ಇಂಚು ನೀರು ಒಗೆಯೋದಿದ್ರು ಬೋರ್ ಇದ್ರೂ ಸಾಕಾಗುತ್ತೆ. ಭಾಳ ಏನು ಸಸಿ ಎಷ್ಟು ತಿಂಗಳಿಗೆ ಬರುತ್ತೆ ರೀ ಹಣ್ಣು? ಸಸಿ ಈ ಸ್ಟಾರ್ಟಿಂಗ್ ಹಚ್ಚಿಂದ 1.5 ವರ್ಷದಿಂದ 15 ತಿಂಗಳಿಂದ ಫಲ ಬೆಳಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಇದು ಹಣ್ಣು ಫಲ ಎಲ್ಲ ಸ್ಟಾರ್ಟ್ ಆಗುತ್ತೆ. 1ನೇ ತಿಂಗಳು ಎಷ್ಟು ಇದಾಗುತ್ತೆ? ಫಸ್ಟ್ ತಿಂಗಳ ಸ್ಟಾರ್ಟಿಂಗ್ 50 kg 60 kg ಬರುತ್ತೆ ರೀ. 50-60 kg ಮಾರಿಂದ ನೀವು ನೆಕ್ಸ್ಟ್ ಮತ್ತು ಒಂದು ವಾರ 15 ದಿನ ಬಿಟ್ಟು ಹರಿದ್ರೆ ಮತ್ತು 1 ಟನ್ 1 ಕ್ವಿಂಟಲು ಹಿಂಗೆ ಬರ್ತಾ ಹೋಗುತ್ತೆ ರೀ. 1.5 ಕ್ವಿಂಟಲು ಒಟ್ಟು ಸ್ಟಾರ್ಟಿಂಗ್ 1 ವರ್ಷಕ್ಕೆ 1 ಟನ್ನಿನ ಮೇಲೆ ಹಣ್ಣು ಬರುತ್ತೆ. 1 ಟನ್ನಿಗೆ ಎಷ್ಟು ಬರುತ್ತೆ ಲಾಭ? 1 ಟನ್ನಿಗೆ ಏನೋ ಇಲ್ಲ ಅಂದ್ರೂ 1,80,000 ರೂಪಾಯಿ ಬರುತ್ತೆ ರೀ ಲಾಭ ಅದರದ್ದು 1 ಟನ್. ಮತ್ತು ನೆಕ್ಸ್ಟ್ ಇಯರ್ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. 1 ಟನ್ ಇದ್ದಲ್ಲಿ 2 ಟನ್ ಬರ್ತಾ ಹೋಗುತ್ತೆ. ಹೆಂಗೆ ಇವು ಎಲೆ ಹೆಂಗೆ ಹೆಚ್ಚಿಗೆ ಆಗ್ತಾ ಹೋಗ್ತಾವೆ ಬ್ರಾಂಚು, ಹಂಗೆ ಹಣ್ಣು ಹೆಚ್ಚಿಗೆ ಬರ್ಕೊಂತ ಹೋಗ್ತಾವೆ. ಸ್ಟಾರ್ಟಿಂಗ್ ಎಷ್ಟು ಹಣ್ಣು ಬರ್ತಾರೆ ಒಂದು ಗಿಡದಾಗ? ಸ್ಟಾರ್ಟಿಂಗ್ ಒಂದು ಕಂಬಕ್ಕೆ ಏನೋ ಇಲ್ಲ ಅಂದ್ರೂ 2 kg ಹಣ್ಣು ಬರುತ್ತೆ ರೀ. ಒಂದು ಕಂಬ ಇದಕ್ಕೆ ರೀ. ಒಂದು ಸಸಿಗೆ 10 ಹಣ್ಣು ಅಂತ ಹಿಡಿದ್ರು 30-35 ಹಣ್ಣು ಬರುತ್ತೆ ರೀ ಒಂದು ಕಂಬಕ್ಕೆ. ಹೆಂಗೆ ಒಂದು ಹಣ್ಣು ಹೋಗುತ್ತೆ ರೀ? ಒಂದು ಹಣ್ಣು 70-80 ರೂಪಾಯಿ ಒಂದು ಹಣ್ಣು ಮಾರುತ್ತೆ. ಒಟ್ಟಾರೆ ಎಷ್ಟು ಲಾಭ ವರ್ಷಕ್ಕೆ? ವರ್ಷಕ್ಕೆ ಏನೋ ಇಲ್ಲ ಅಂದ್ರೆ 5 ಲಕ್ಷ 6 ಲಕ್ಷ ರೂಪಾಯಿ ತೆಗಿಬೋದು ರೀ ರೈತರು. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ ಇದು? ಸ್ಟಾರ್ಟಿಂಗ್ 5-6 ಲಕ್ಷ ರೂಪಾಯಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬರುತ್ತೆ ರೀ ನಿಮ್ಗೆ. ಕಂಬ, ಸಸಿ, ಗೊಬ್ಬರ, ಆಳು ಇವೆಲ್ಲ ಡ್ರಿಪ್ಪು ಎಲ್ಲ ಹಿಡಿದ್ರೆ ಒಂದು 5-6 ಲಕ್ಷ ರೂಪಾಯಿ ಬರುತ್ತೆ. ಮುಂದೆ ನಾನು ಮತ್ತೇನು ಮಾಡ್ತೀನಿ ಅಂದ್ರೆ ಮುಂದೆ ದುಡ್ಡು ಕಿಸೆ ಗಟ್ಟಿಯಾಗದಲ್ಲ, ಕಿಸೆ ಹರ್ಕಂತ ಹೋಗೋ. ಇದನ್ನ ಮಾಡಿದ್ರೆ ಕಿಸೆ ಡಬಲ್ ಹಾಕ್ಯಂತ ಹೋಗೈತಿ. ಒಟ್ಟು ಇದನ್ನ ಬಿತ್ತನೆ ಮಾಡಿದ್ಮೇಲೆ ನಿಮ್ಗೆ ಖುಷಿ ಆಗಿದೆ? ಸಾಲ ಮಾಡಿದ್ದೇನೆ. ಈಗ 1,40,000 ರೂಪಾಯಿ 50,000 ರೂಪಾಯಿ ಸಾಲ ತೀರ್ಸೇನೆ 6 ಲಕ್ಷದಾಗ. ಇಲ್ಲಿಂದ ಐತಾಗ ನಾ ಇದೇ ವರ್ಷ ತುಸೆ ಸಾಲ ತೀರಿಸ್ತೀನಿ ನನಗೆ ಡೆಫಿನೆಟ್ ಐತಿ, ನಂಬಿಕೆ ಇದೆ. ನಾವು ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಅಗಡಿ ಗ್ರಾಮದ ಒಬ್ಬ ರೈತ. ನಾನು ಬಡ ಕುಟುಂಬದಿಂದ ಬಂದವ. ನಂದು ಜಮೀನು 1 ಎಕರೆ 17 ಗುಂಟೆ ಜಮೀನು ಇದ್ದು ಅದರಲ್ಲಿ 1 ಎಕರೆ 7 ಗುಂಟೆ ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೇನೆ. 10 ಗುಂಟೆದಾಗ ತೆಂಗು ಮತ್ತು ಬಾಳೆ ಮಾಡಿದ್ದೇನೆ. ಇದನ್ನು ಮಾಡಿದಾಗ ಈ ರೈತರು ಇದನ್ನು ಬೆಳೆಯೋದಕ್ಕಿಂತ ಇದನ್ನು ಬಿಟ್ಟು ಗೋವಿನ ಜೋಳ ಅವನು ಹಾಕಿದರೆ ಅದರಿಂದ ರೈತಿಗೆ ಏನು ಫಾಯ್ದೆ ಇಲ್ಲ. ಅದು ಗೊಬ್ಬರ ಆಳಿನ ಖರ್ಚು ಅದನ್ನು ಲೆಕ್ಕ ಹಾಕಿ ಆ ರೈತನ ಮಾಲ್ ಬಂದು ಹೊತ್ತಿನಾಗ ರೇಟ್ ತೆಳಗೆ ಬಂದು ಕಮ್ಮಿ ಆಗಿ ಹೀಗಾಗಿ ರೈತ ಅಂಗಿ ಹರ್ಕೊಂಡು ಹೋಗ್ತಾನೆ ಹೊರತು ಅಂಗಿ ಹೊಲಿಸ್ಕೊಳ್ಳೋದಿಲ್ಲ. ಹೀಗಾಗಿ ಈ ಡ್ರ್ಯಾಗನ್ ಫ್ರೂಟ್ ಮಾಡೋದ್ರಿಂದ ನಮಗೆ ದೊಡ್ಡ ಲಾಭ ಇದೆ. ಏನೇನು ಲಾಭ ಆಗ್ಬೋದು, ಆಮೇಲೆ ಯಾವ ಥರ ಇದನ್ನು ಬೆಳೆಸ್ಬೋದು? ಇದನ್ನು ಕಂಬ ನಿಲ್ಲಿಸಿ ಸಸಿ ಹಚ್ಚಿ ಸಗಣಿ ಗೊಬ್ಬರ ಹಾಕಿ ಬೇವಿನ ಎಣ್ಣೆ ಹೊಡ್ಕೊಂತ ಬೆಳೆಸಿ ಅಲ್ಲಿಂದ ಬಂದು ತಿರುಗಿ ಅದನ್ನು ಬೆಳ್ಕೊಂತ ಬಂದಾಗ ಕಟ್ಕೊಂತ ಬರಬೇಕು. ಕಟ್ಕೊಂತ ಬಂದಿಂದಾಗ ಕಂಬದ ಮ್ಯಾಗ ಬಂದ ಕಬ್ಬಣ ಕಟ್ಟಿ ಈಗ ಗಾಲಿ ಹಾಕೋ ಟೈರ್ ಗಾಲಿ ಸೈಕಲ್ ಮೋಟ್ರ್ ಗಾಲಿ ಹಾಕಿ ಅದು ಮ್ಯಾಗ ಬಂದಿದ್ದಾಗ ಬೆಳ್ಕೊಂತ ಬಂದು ಫಲ ಬಿಡಾಕತ್ತೈತಿ. ಫಲ ಬಿಡಾಕತ್ತೆ. ನಂದು ಬೇರೆದವ್ರು ಹೆಂಗೆ ಬಂದೋ ಗೊತ್ತಿಲ್ಲ. ನಂದು 1 ಎಕರೆದಾಗ ಮೊದಲೇ 8 ತಿಂಗಳಿಗೆ ಫಸಲು ಬಂದದ. 100 ಹಣ್ಣು ಬಂದಿತ್ತು.
ಕಮ್ಮಿ ಪ್ರಮಾಣದ ಬಂತು, ಭಾಳ ಇಲ್ಲ. ಅವಾಗ ನಾವು ಮಠ ಮಾನ್ಯ ಬೀಗರಿಗೆ ಕೊಟ್ಟು ಅದ್ರ ರೊಕ್ಕ ಮಾರಲಿಲ್ಲ, ಅದರಿಂದ ಆಯಿತು. 2ನೇ ವರ್ಷ ಈಗ ಅಲ್ಲ 7 ಕ್ವಿಂಟಲ್ ಹಣ್ಣನ್ನು ಕೊಟ್ಟಿದ್ದೇನೆ. 140, 150, 180, 210 ತನಕ ಕೊಟ್ಟಿದ್ದೇನೆ. ಇದರಿಂದ ನನಗೆ ಲಾಭ ಹಾಕ್ಯಂತ ಹೋಗಂತೆ. ನಾನು 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಇದಕ್ಕೆ 6 ಲಕ್ಷ ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ 6 ಲಕ್ಷ ರೂಪಾಯಿ ಇದೇ ವರ್ಷ ನನಗೆ ಉತ್ಪನ್ನ ಬರ್ತದೆ. ಅದು ನನಗೆ ಗ್ಯಾರಂಟಿ ಐತಿ. 6 ಲಕ್ಷ ರೂಪಾಯಿ ಏನೇನು ಹಾಕಿದ್ರಿ ಇದಕ್ಕೆ? ಕಂಬ ಇದು ಕಂಬ 260 ರೂಪಾಯಿಗೆ ಒಂದು ಕಂಬ. ಅಲ್ಲಿಂದ ಹುಗ್ಯಾಕ ಒಂದು ಕಂಬಕ್ಕೆ 100 ರೂಪಾಯಿ. ಅದಕ್ಕೆ ಕಬ್ಬಣ ಕಟ್ಟಿ ಗಾಲಿ ಹಾಕಾಕ ಅದ್ರ ಖರ್ಚು ಬಂತು. ಹಿಂಗೆ ಕಾಮ್ಯಾಗ ಕಟ್ಕೊಂತ ಆಳಿ ಖರ್ಚು. ಅಲ್ಲಿಂದ ಕಳೆ ಕಾಸಿಗೆ ಒಮ್ಮೆಟ್ಟು ಕಳೆ ತೆಗೆಸಿದ್ರಿಂದ 4,000ದಿಂದ 6,000 ತನಕ ಖರ್ಚು ಬಂತು, ಕಳೆದ ಖರ್ಚು. ಹಿಂಗಾಗಿ 6 ಲಕ್ಷ ರೂಪಾಯಿ ಖರ್ಚು ಬಂತಂತು. ಈ ವರ್ಷ ಮೊದಲನೇ ಸಾರಿ ಇಷ್ಟು ಬಂದೇ ಬರುತ್ತೆ, ಬರ್ತೈತ್ರಿ. ತಿರುಗಿ ಸೆಕೆಂಡ್ ಟೈಮ್ ಗೊಬ್ಬರ ಒಟ್ಟು ಆಳಿನ ಖರ್ಚು ಹೊತ್ತೈತಿ. ಬೇಡ, ನಾವು ಹೊಡೆದದ್ದು ಬೇರೆ ಎಣ್ಣೆ ಅಷ್ಟೇ, ಬೇರೆ ಎಣ್ಣೆ ಯಾವುದು ಕೆಮಿಕಲ್ಸ್ ಕುಡ್ಸಂಗಿಲ್ಲ. ಸಾವಯವ ಗೊಬ್ಬರ ಅಷ್ಟೇ ಹೊಡಿಬೇಕು. ಹಿಂಗಾದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಅದ್ರಾಗ ಹುಳ ಆಗ್ತಾವ ಅಂತ ಕನ್ಫ್ಯೂಸ್ ಆಗಿ ನಾವು ಯಾವ್ದು ಹಾಕಿಲ್ಲ. ಸಾವಯವ ಗೊಬ್ಬರದಿಂದನೇ ಬೆಳೆಸ್ಕೊಂತ ಬಂದೇವಿ. ಈಗ ಬೇರೆ ಬೇರೆ ಬೆಳೆಗಳನ್ನು ಹಾಕುವಂತ ರೈತರಿಗೆ ಏನ್ ಹೇಳ್ತೀರಿ? ಬೇರೆ ಬೇರೆ ಬೆಳೆಗಿಂತ ಅದು ನಾವು ಊಟಕ್ಕೆ ಅಷ್ಟ ನಾವು ಅದು ಮಾಡ್ಕೊಂಡಾಗೈತಿ. ಮುಂದೆ ಬೆಳೆಯಕ್ಕೆ ಆಗೋದಿಲ್ಲ ನಾವು ರೈತಗೆ. ಭವಿಷ್ಯ ಮುಂದೆ ನಾನು ಮತ್ತೇನು ಮಾಡ್ತೀನಿ ಅಂದ್ರೆ ಮುಂದೆ ದುಡ್ಡು ಕಿಸೆ ಗಟ್ಟಿಯಾಗೋದಿಲ್ಲ, ಕಿಸೆ ಹರ್ಕಂತ ಹೋಗ್ತವೆ. ಇದನ್ನ ಮಾಡಿದ್ರೆ ಕಿಸೆ ಡಬಲ್ ಹಾಕ್ಯಂತ ಹೋಗ್ತೈತಿ. ಒಟ್ಟು ಇದನ್ನ ಬಿತ್ತನೆ ಮಾಡಿದ್ಮೇಲೆ ನಿಮ್ಗೆ ಖುಷಿ ಆಗಿದೆ? ಖುಷಿ ಆಗಿದೆ. ಸಾಲ ಮಾಡಿದ್ದೇನೆ. ಈಗ ಸಾಲ 1,40,000 ರೂಪಾಯಿ 50,000 ರೂಪಾಯಿ ಸಾಲ ತೀರ್ಸೇನೆ. ಈಗ 6 ಲಕ್ಷದಾಗ ಇಲ್ಲಿಂದ ಇತ್ತಾಗ ನಾ ಇದೇ ವರ್ಷ ತುಸೆ ಸಾಲ ತೀರಿಸ್ತೀನಿ ಅನ್ನೋ ನನಗೆ ಡೆಫಿನೆಟ್ ಐತಿ, ನಂಬಿಕೆ ಇದೆ. ನಾವು ಈ ಬೆಳೆ ಮೊದಲು ನಾವು ಇದಕ್ಕಿಂತ ಮುಂಚೆ ನಾವು ಗೋವಿನ ಜೋಳ ಮತ್ತು ಸೋಯಾಬೀನ್ ಅಂತವು ಹಾಕ್ತಾ ಇದ್ವಿ. ಅದು ಖರ್ಚು ನಮಗೆ ಭಾಳ ಇದು ಆಗ್ತಾ ಇರಲಿಲ್ಲ. ನಾವು ಮೊದಲು ಸ್ಟಾರ್ಟಿಂಗ್ ಇದು ಮಾಡಿದಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಹೋದ್ವಿ, ಯಾವ್ದು ಬೆಳೆ ಸೂಕ್ತ ಇದೆ ನಮಗೆ, ಯಾವುದು ಈಸಿ ಮೇಂಟೆನೆನ್ಸು ಮತ್ತು ಇದು ಯಾವ್ದು ಆಗ್ತಾಯಿದೆ ಅಂತ ಸರ್ಚ್ ಮಾಡಿದ್ವಿ ಯೂಟ್ಯೂಬ್ ಒಳಗೆ. ಅವಾಗ ನಮಗೆ ಕಂಡಿದ್ದಂತಂದ್ರೆ ಇದು ಡ್ರ್ಯಾಗನ್ ಫ್ರೂಟ್. ಅದಕ್ಕೋಸ್ಕರ ಸರ್ಚ್ ಮಾಡಿ ಹೆಚ್ಚಿಗೆ ಒಂದು 6 ತಿಂಗಳ ಕಾಲ ನಾವು ಅದನ್ನು ರಿಸರ್ಚ್ ಮಾಡಿದ್ವಿ. ಅದಾದಮೇಲೆ ಬೇರೆ ಕಡೆಗೆ ಇಲ್ಲೇ ಬಸಾಪುರದಲ್ಲಿ ಬೆಳೆದದ್ದಾರ ಅಂತಂದು ಗೊತ್ತಾಯಿತು, ಯಲ್ಲಪ್ಪ ಬಳ್ಳಾರಿಯವರು. ಅಲ್ಲಿ ಹೋಗಿ ನಾವು ಮಾಹಿತಿ ಕಲೆ ಹಾಕಿದ್ವಿ. ಆ ಮಾಹಿತಿ ಕಲೆ ಹಾಕಿದ ನಂತರ ಅವರು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇದು ಆಗುತ್ತೆ ಅನ್ನೋದನ್ನು ಹೇಳಿದರು. ಅದೇ ಪ್ರಕಾರವಾಗಿ ನಾವು ಕಲ್ಲಿಂಗ್ ಕಂಬ ಅವನ್ನೆಲ್ಲ ತಂದು ಒಂದು ಎಕರೆಕ್ಕೆ 500 ಕಂಬಗಳು ಕುತ್ಕೊಂತವು. 2,000 ಸಸಿ ಬೇಕಾಗ್ತಾವ್ರಿ. ಒಂದು ಕಂಬಕ್ಕೆ 4 ಗಿಡ, 4 ಸಸಿಯನ್ನು ನಾವು ನೆಟ್ವಿ. ಅದಾದಮೇಲೆ 4 ಸಸಿಯಿಂದ ಅಲ್ಲಿ 5 ಫೂಟ್ವರೆಗೂ ಎತ್ತರ ಹೋಗ್ತೈತೆ ರೀ. ಅದಾದಮೇಲೆ ಅದಕ್ಕೆ ಟಯರು ಮತ್ತು ಇದನ್ನು ಹಾಕ್ತೀವಿ. ಅದಾದಮೇಲೆ ಅದು ಅಲ್ಲಿವರೆಗೂ ನಾವು ಅದರ ಮೇಲ್ಗಡೆ ಕಟ್ಟಬೇಕು, ಇದರಿಂದ ದಾರದಿಂದ ಕಟ್ಟಬೇಕು. ಅದಾದಮೇಲೆ 1.5 ವರ್ಷಕ್ಕೆ ಇದು ಫಲ ಕೊಡ್ತೈತೆ ರೀ. ನೀರು ಯಾವ ಥರ, ಗೊಬ್ಬರ ಯಾವ ಥರ? ಆಮೇಲೆ ನೀರು ನಾವು ಡ್ರಿಪ್ ಇರಿಗೇಷನ್ ಮಾಡ್ತೇವೆ ರೀ. ಡ್ರಿಪ್ ಇರಿಗೇಷನ್ ಮೂಲಕ ಬಿಡ್ತೇವೆ. ಅದ್ರ ಮೂಲಕನೇ ನಾವು ಏನಾದರೂ ಸಾವಯವ ಇದನ್ನ ಬೇಕಂದ್ರೆ ಅದ್ರ ಮೂಲಕನೇ ಅದಕ್ಕೆ ಕೊಡ್ತೇವೆ. ಅದಾದಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡ್ತೇವೆ ರೀ. ಅದನ್ನ ಬಿಟ್ಟರೆ ಬೇರೆ ಏನು ನಾವು ಯೂಸ್ ಮಾಡಲ್ಲ. ರೋಗಗಳು ಯಾವ್ದು ಬರ್ತವೆ? ರೋಗಗಳು ಚಳಿಗಾಲ ಟೈಮ್ ಒಳಗೆ ಫಂಗಸ್ ಅಟ್ಯಾಕ್ ಆಗ್ತೈತೆ ರೀ. ಫಂಗಸ್ ಅಟ್ಯಾಕ್ ಆಗ್ತೈತಿ. ಅವಾಗ ಅದನ್ನು ಫಂಗಿಸೈಡ್ ಆದರೂ ಏನಾದರೂ ಹೊಡಿಬೋದು. ಅದು ಬಿಟ್ಟರೆ ಲಗಾಮ್ ಅನ್ನೋದೊಂದು ಇದು ಇದೆ, ಅದು ಆರ್ಗ್ಯಾನಿಕ್. ಅದನ್ನು ಸ್ಪ್ರೇ ಮಾಡ್ತೀವಿ. ಅದಾದ ನಂತರ ಇದಕ್ಕೆ ಜಾಸ್ತಿ ನೀರು ನಿಂತ್ಕಂತಂದ್ರೆ ಕೊಳೆ ರೋಗ ಬರ್ತೈತೆ ರೀ. ಕೊಳೆ ರೋಗ, ಅದಕ್ಕೋಸ್ಕರ ಅದನ್ನು ಕೊಳೆ ರೋಗ ಬರಬಾರ್ದು ಅಂತ ಹೇಳಿ ದಿಬ್ಬ ಮಾಡಿ ಅದಕ್ಕೆ ಸೇಫ್ ಮಾಡ್ತೇವೆ ರೀ ನಾವು. ಓಕೆ. ಎಷ್ಟು ಇದರ ಪ್ರತಿ ತಿಂಗಳು ಎಷ್ಟು ನಿಮ್ಗೆ ಆದಾಯ ಆಗುತ್ತೆ? ಆಳುಗಳ ಖರ್ಚು ಎಷ್ಟಾಗ್ಬೋದು ಇದರಿಂದ? ಈಸಿ ಮೇಂಟೆನೆನ್ಸ್ ರೀ. ಈಗ ಬೇರೆ ಇದಕ್ಕೆ ಅನ್ನೋ ರೀತಿ ಇಲ್ಲ. ಒಬ್ರು ಇದ್ರೆ ಇದು ಸಾಕ್ರಿ. ಒಂದ್ ಆಳು ನಮಗೆ ಬೇಕಾಗ್ತತಿ. ಒಬ್ರ ಇಡೀ ಇದನ್ನ ಹೊಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರ 1 ಎಕರೆ ಫುಲ್. ನೀವು ನಿಮ್ಮ ತಂದೆಗೆ ಯಾವ ತರ ಸಹಕಾರಿಯಾಗಿದ್ರಿ? ಇವಾಗ ಈ ಬೆಳೆ ಬೆಳೆದ್ರಿಂದ ನಿಮ್ಗೆ, ನಿಮ್ಮ ಬದುಕಿಗೆ, ನಿಮ್ಮ ಕುಟುಂಬಕ್ಕೆ ಎಷ್ಟು ಸಹಕಾರಿಯಾಗಿದೆ? ಮೊದಲು ನಮಗೆ ಅವು ಮೊದಲಿನ ಬೆಳೆ ಎಲ್ಲ ನಮ್ಗೆ 6 ತಿಂಗಳಿಗೊಮ್ಮೆ ಇದು ಆಗ್ತಾ ಇತ್ತು ರೀ. ಅದೇನು ನಮಗೇನು ಲಾಭ ಅನಿಸಿರ್ಲಿಲ್ಲ. ಇವಾಗ ಇದು ತಿಂಗಳ ನಮ್ಗೆ 30,000 30,000ರಿಂದ 40,000 ಯಾವುದೇ